ನೀವು ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರಿದಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ. ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನುಷ್ಯರು ಕ್ಷಣ ಮಾತ್ರದ ಕಾಮದ ದಾಹಕ್ಕೆ ಬಲಿಯಾಗಿ ಜೀವನವನ್ನೇ ನಾಶ ಮಾಡ್ಕೊಳ್ತಿದ್ದಾರೆ. ಈ ಘಟನೆ ನಡೆದಿದ್ದು ಗುಜರಾತ್ನಲ್ಲಿ ವಡೋದರ ನಗರಕ್ಕೆ ಸೇರಿದ ಮೋಹನ್ ಅನ್ನೋ ವ್ಯಕ್ತಿ ದುಬೈನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಗಾಂಧಿನಗರಕ್ಕೆ ಸೇರಿದ ಒಂದು ಹುಡುಗಿಯನ್ನು ಮದುವೆ ಆಗ್ತಾನೆ. ಹೆಂಡತಿಯನ್ನು ದುಬೈಗೆ ಕರೆದುಕೊಂಡು ಹೋಗಲು ಆಗದ ಕಾರಣ ವಡೋದರದಲ್ಲಿ ಒಳ್ಳೆಯ ಮನೆ ಮಾಡಿ ಹೆಂಡತಿಯನ್ನು ಅಲ್ಲಿ ಉಳಿಯಲು ಹೇಳಿ 6 ತಿಂಗಳಿಗೆ ಒಮ್ಮೆ ಬಂದು ಹೋಗ್ತಾ ಇರ್ತಾನೆ. 2 ವರ್ಷದ ನಂತರ ಇವರಿಬ್ಬರಿಗೆ ಒಂದು ಗಂಡು ಮಗು ಹುಟ್ಟಿತ್ತು. ತುಂಬ ದಿನದಿಂದ ಹೆಂಡತಿ ಫೋನೊಂದನ್ನು ಖರೀದಿ ಮಾಡುವಂತೆ ಕೇಳುತ್ತಿದ್ದ ಕಾರಣ ದುಬೈನಿಂದ ಒಂದು ಸ್ಮಾರ್ಟ್ಫೋನ್ ಕೂಡ ತಂದುಕೊಟ್ಟನು ಮೋಹನ್. ಮುಂಜಾಗೃತವಾಗಿ ಮೊಬೈಲ್ನಲ್ಲಿ ಯಾವುದೇ ಫೋಟೋ ತೆಗೆದರೂ ಅದು ಗೂಗಲ್ ಡ್ರೈವ್ನಲ್ಲಿ ಸೇವ್ ಆಗುವಂತೆ ಸೆಟ್ಟಿಂಗ್ ಮಾಡಿ ಹೆಂಡತಿಗೆ ಮೋಹನ್ ಫೋನನ್ನು ಕೊಟ್ಟಿರುತ್ತಾನೆ. ಹೆಂಡತಿ ಯಾವುದೇ ಫೋಟೋ ತೆಗೆದಿದ್ದರೂ ಗಂಡ ದುಬೈನಲ್ಲೇ ನೋಡಬಹುದಿತ್ತು. ಆದರೆ ಈ ವಿಷಯ ಹೆಂಡತಿಗೆ ಹೇಳಿರಲಿಲ್ಲ ಹಾಗೂ ಹೆಂಡತಿಗೂ ಕೂಡ ಗೊತ್ತಿರಲಿಲ್ಲ. ವರ್ಷಗಳು ಕಳೆದಂತೆ ಮಗು ಶಾಲೆಗೆ ಹೋಗುವ ಹಂತಕ್ಕೆ ಬೆಳೆದು ನಿಂತಿತ್ತು. ಹಾಗೆ ಒಂದು ದಿನ ಗೂಗಲ್ ಡ್ರೈವ್ ಓಪನ್ ಮಾಡಿದ ಗಂಡ ಮೋಹನ್ಗೆ ಶಾಕ್ ಆಗ್ತದೆ. ಯಾಕಪ್ಪ ಅಂದರೆ ಒಬ್ಬ ಯುವಕನನ್ನು ಹೆಂಡತಿ ತಬ್ಬಿಕೊಂಡು ತೆಗೆದಿರುವ ಫೋಟೋ ನೋಡ್ತಾನೆ ಗಂಡ ಮೋಹನ್. ತಕ್ಷಣ ಇಂಡಿಯಾಕ್ಕೆ ಬರ್ತಾನೆ. ಒಂದು ಹೋಟೆಲ್ನಲ್ಲಿ ಸ್ಟೇ ಆಗಿ ಹೆಂಡತಿಯ ಬಗ್ಗೆ ವಿಚಾರಣೆಯನ್ನು ಮಾಡ್ತಾನೆ. ಹಾಗೆ ಅವನಿಗೆ ಬೆಚ್ಚಿ ಬೀಳುವ ಸತ್ಯ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಅಕ್ಕಪಕ್ಕದವರಿಗೆ ತನ್ನ ಮೈದುನ ಅಂತ ಹೇಳಿ ಒಬ್ಬ ಯುವಕನನ್ನು ಮನೆಗೆ ಕರೆದುಕೊಂಡು ಬರ್ತಾ ಇರ್ತಾಳೆ ಹೆಂಡತಿ. ಮಗನಿಗೆ ನಿದ್ರೆ ಮಾತ್ರೆಯನ್ನು ಕೊಟ್ಟು ಮಲಗಿಸಿ ತನ್ನ ಲವ್ವರ್ ಜೊತೆ ಎಂಜಾಯ್ ಮಾಡುತ್ತಿದ್ದಳು ಎಂದು ಮೋಹನ್ಗೆ ಗೊತ್ತಾಯಿತು. ಮಗನಿಗೆ ನಿದ್ರೆ ಮಾತ್ರೆ ಕೊಡುತ್ತಿದ್ದ ಸಾಕ್ಷಿ ಹಾಗೂ ಇತರ CCTV ಫುಟೇಜ್ಗಳನ್ನು ಕೋರ್ಟಿಗೆ ಸಾಬೀತು ಮಾಡಿದ ನಂತರ ಹೆಂಡತಿಯಿಂದ ವಿಚ್ಛೇದನವನ್ನು ಪಡೆಯುತ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆಲ್ಲ ಹೆಂಡ್ತಿರ್ತಾರೆ ಅಂತ. ಗಂಡಂದಿರು ಅವ್ರಿಗೋಸ್ಕರ ದುಡಿಯೋಕ್ಕೆ ಅಂತ ದುಬೈಗೆ ಹೋಗ್ತಾರೆ. ಆವಾಗ ಇವರು ಮಾಡೋ ಕೆಲಸಗಳು ಕೆಲವು ಹೆಂಗಸರಿಂದ ಹೇಗೆ ಸಮಸ್ಯೆಗಳು ಎದುರಾಗ್ತವೆ, ಹೇಗೆ ಯಾವ ಯಾವ ರೀತಿಗಳು ಅವಮಾನಗಳು ಎದುರಿಸಬೇಕಾಗೋದ್ರಿಂದ. ಸರಿ, ಹಾಗಾದರೆ ಈ ವಿಡಿಯೋ ನಿಮಗೆ ನಾನು ನೋಡಿ ಏನಿಸ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ನಿಮಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನೀವು ನಮ್ಮ ಮುಂದಿನ ವೀಡಿಯೋಗಳನ್ನು ನೋಡಬೇಕೆಂದರೆ ನಮ್ಮ ಸಬ್ಸ್ಕ್ರೈಬ್ ಬಟನನ್ನು ಮರೆಯದಲ್ಲೇ ಒತ್ತಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮರೆಯದಲ್ಲೇ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಮುಂಚೆನೇ ನೋಟಿಫಿಕೇಶನ್ ಬರ್ತದೆ. ಮತ್ತೆ ನೀವು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಗಂಟ ನಾನು ನಿಮ್ಮ ಪ್ರೀತಿ ಅರುಣ ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.